ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಸುರುಳಿ ಪುರಿ ಮಾಡ್ತಾಯಿದ್ದೀನಿ. ಸುರುಳಿ ಪುರಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸುರುಳಿ ಪುರಿ ಮಾಡುವುದಕ್ಕೆ ನಾನು ಮೊದಲು ಮೈದಾ ಹಿಟ್ಟನ್ನು ಚಪಾತಿಗೆ ಕಲಸುವ ರೀತಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಸಕ್ಕರೆ ಪಾಕಕ್ಕೆ ರೆಡಿ ಮಾಡೋಣ. 1 ಲೋಟ ಸಕ್ಕರೆಗೆ 2 ಲೋಟ ನೀರು ಹಾಕಿ ಇಟ್ಟಿದ್ದೀನಿ. ಇದು ಚೆನ್ನಾಗಿ ಕುದಿಯಬೇಕು. ಈಗ ಸ್ವಲ್ಪ ತುಪ್ಪನ ಕಾಯಿಸಿ ಇಟ್ಕೊಳ್ಳೋಣ. ಹಾಗೆ ಸ್ವಲ್ಪ ಕೊಬ್ಬರಿನ ತುರಿದು ಇಟ್ಕೊಳ್ಳೋಣ. ಈಗ ಸಕ್ಕರೆ ಪಾಕ ರೆಡಿ ಆಗ್ತಾ ಇದೆ. ಅದಕ್ಕೆ ಸ್ವಲ್ಪ ಕೇಸರಿ ಪುಡಿ ಹಾಕೋಣ. ಹಾಗೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕೋಣ. ಏಲಕ್ಕಿ ಪುಡಿ ಹಾಕೋದ್ರಿಂದ ಸಕ್ಕರೆ ಪಾಕ ತುಂಬಾ ರುಚಿಯಾಗಿರುತ್ತೆ. ಹೀಗೆ ಸಕ್ಕರೆ ಪಾಕ ರೆಡಿ ಆಗ್ತಾ ಇರಲಿ. ಈಗ ಮೈದಾ ಹಿಟ್ಟನ್ನು ಪೂರಿಗೆ ಒತ್ತುವ ರೀತಿ ಸುಲಭವಾಗಿ ಅಗಲವಾಗಿ ಒತ್ಕೋಬೇಕು. ಅದಕ್ಕೆ ನಾವು ಕಾಯಿಸಿದ ತುಪ್ಪನ ಪೂರ್ತಿಯಾಗಿ ಅದರ ಮೇಲೆ ಸವರಬೇಕು. ಆಮೇಲೆ ಈ ರೀತಿಯಾಗಿ ರೋಲ್ ಮಾಡಿ ಸುತ್ತಬೇಕು. ಹೀಗೆ ಇದನ್ನು ಸುತ್ತಕೊಳ್ಳೋಣ. ಆಮೇಲೆ ಇದನ್ನು ಈ ರೀತಿಯಾಗಿ ಹೊತ್ಕೊಳ್ಳೋಣ. ಇದನ್ನು ಹೀಗೆ ಮೆದುವಾಗಿ ಹೊತ್ಕೋಬೇಕು. ಜಾಸ್ತಿ ಪ್ರೆಸರ್ ಆಗಿ ಹೊತ್ತೋಕೆ ಹೋಗಬೇಡಿ, ಇಲ್ಲಾಂದರೆ ಅದು ಬಿಟ್ಕೊಬಿಡುತ್ತೆ. ಹೀಗೆ ಮೆದುವಾಗಿ ಹೊತ್ತಿ ಇಟ್ಕೊಳ್ಳೋಣ. ಜಾಸ್ತಿ ಅಗಲನೂ ಬೇಡ, ಮೀಡಿಯಮ್ ಸೈಜಾಗಿ ಹೊತ್ಕೋಬೇಕು. ಇದೇ ರೀತಿ ಎಲ್ಲ ಪೂರಿಗಳನ್ನು ಮೊದಲು ಹೊತ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ಈ ರೀತಿಯಾಗಿ ವರಮಹಾಲಕ್ಷ್ಮಿಗೆ ಮಾಡಿ ಇಡ್ಬೋದು. ಹೊಸ್ದಾಗಿರುತ್ತೆ ಮತ್ತು ಚೆನ್ನಾಗಿರುತ್ತೆ. ಹೀಗೆ ಎಲ್ಲ ಪೂರಿಗಳಿಗೂ ತುಪ್ಪನ ಸಾವರಿ ಅದನ್ನು ರೋಲ್ ಮಾಡಿ ಅದನ್ನು ಸುತ್ತಕೊಂಡು ಅದನ್ನು ಹೀಗೆ ಮೆದುವಾಗಿ ಹೊತ್ಕೋಬೇಕು. ಈಗ ಸಕ್ಕರೆ ಪಾಕ ರೆಡಿಯಾಗಿದೆ. ಈಗ ಎಣ್ಣೆಯಲ್ಲಿ ಪೂರಿಯನ್ನು ಕರಿಯಬೇಕು. ನಿಧಾನವಾಗಿ ಕಡಿಮೆ ಉರಿಯಲ್ಲಿ ಅದನ್ನು ಕರಿಯಬೇಕು. ಆಮೇಲೆ ಅದು ಬ್ರೌನ್ ಕಲರ್ ಬರೋ ಹಾಗೆ ಒಳಗಡೆ ಚೆನ್ನಾಗಿ ಬೇಯಿಸಬೇಕು. ಇಲ್ಲ ಅಂದರೆ ಹಿಟ್ಟಿಟ್ಟು ಥರ ಇರುತ್ತೆ. ನಿಧಾನವಾಗಿ ಎಲ್ಲ ಪೂರಿಯನ್ನು ಬೇಯಿಸ್ಕೊಳ್ಳೋಣ. ಚೆನ್ನಾಗಿ ಪೂರಿ ಬೆಂದಿರಬೇಕು. ಎಲ್ಲ ಪೂರಿಗಳನ್ನು ಎಣ್ಣೆಯಲ್ಲಿ ಹೀಗೆ ಚೆನ್ನಾಗಿ ಕರಮ್ ಅನ್ನೋ ರೀತಿ ಬೇಯಿಸ್ಕೋಬೇಕು. ಆಗ ಸುರುಳಿ ಪುರಿ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಸಕ್ಕರೆ ಪಾಕ ರೆಡಿಯಾಗಿದೆ. ಅದಕ್ಕೆ ನಾವು ಮಾಡಿಕೊಂಡಂತಹ ಪೂರಿಯನ್ನು ಅದರೊಳಗೆ ಮುಳುಗಿಸಿ ತೆಗೆದು ಇಟ್ಕೋಬೇಕು. ಸುರುಳಿ ಪುರಿಯನ್ನು ಚೆನ್ನಾಗಿ ಅದಕ್ಕೆ ಮುಳುಗಿಸಿ ತೆಗಿಬೇಕು. ಈ ರೆಸಿಪಿ ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನನಗಂತೂ ಇದು ತುಂಬಾ ಇಷ್ಟ. ಹೀಗೆ ಎಲ್ಲ ಪೂರಿಗಳನ್ನು ಸಕ್ಕರೆ ಪಾಕದಲ್ಲಿ ಅಜ್ಜಿ ತೆಗೆಯಬೇಕು. ನಂತರ ಇದಕ್ಕೆ ನಾವು ತುರ್ಕೊಂಡಿದ್ದಂತಹ ಕೊಬ್ಬರಿನ ಇದ್ರ ಮೇಲೆ ಉದುರಿಸ್ಬೇಕು. ಸ್ವಲ್ಪ ಕೊಬ್ಬರಿನ ಜಾಸ್ತಿ ಉದುರಿಸಿ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.